ಶ್ರೀರಾಮ ಅಯೋಧ್ಯೆ ಒಳಗೆ ನೆಲೆಸಿದಂಥ ಈ ಒಂದು ಪವಿತ್ರವಾದ ದಿನ ಪ್ರಯುಕ್ತ ನಾವು ವೀರವಳ್ಳಿ ಒಳಗೆ ಬೆಳಗ್ಗೆಯಿಂದಲೂ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಒಂದು ಐತಿಹಾಸಿಕ ಸಂತಸದ ದಿನ ನಮ್ಮ ಭಾರತಕ್ಕೆ ಮತ್ತು ಪ್ರಪಂಚಕ್ಕೆ. ಶ್ರೀರಾಮ ಅಯೋಧ್ಯೆ ಒಳಗೆ ನೆಲೆಸಿದಂಥ ಈ ಒಂದು ಪವಿತ್ರವಾದ ದಿನ ಎಲ್ಲ ಒಂದು ಭಾರತೀಯರಿಗೆ ಒಂದು ಪವಿತ್ರವಾದಂಥ ಒಂದು ಸಂತಸವನ್ನು ತಂದಿದೆ. ಅದೇ ರೀತಿ ಅಯೋಧ್ಯೆ ರಾಮ ಈ ಪ್ರತಿಷ್ಠಾಪನೆ ದಿನದ ಪ್ರಯುಕ್ತ ನಾವು ವೀರವಳ್ಳಿ ಒಳಗೆ ಬೆಳಗ್ಗೆಯಿಂದಲೂ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸಂಜೆ ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಸುಂದರಕಾಂಡ ರಾಮಾಯಣ ಕಾರ್ಯಕ್ರಮ ಇಟ್ಕೊಂಡು ಸುಮಾರು ಒಂದು 2 ಗಂಟೆ ರಾತ್ರಿವರೆಗೂ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಅದ್ದೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ. ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಇತ್ತು, ಮಧ್ಯಾಹ್ನ ಪ್ರತಿಷ್ಠಾಪನೆ ಮಹಾಪೂಜೆ ಇತ್ತು, ಈಗ ಪ್ರಸಾದ ವಿನಿಯೋಗ ಇತ್ತು, ಈಗ ಸುಂದರಕಾಂಡ ರಾಮಾಯಣ 8 ಗಂಟೆಗೆ ತಿರ್ಗಾ ಪೂಜೆ ಇದೆ. ಸಂಜೆ ಮಧ್ಯರಾತ್ರಿ 2 ಗಂಟೆವರೆಗೂ ಸುಂದರಕಾಂಡ ರಾಮಾಯಣ ನಡೀತದೆ. ಎಲ್ಲ ಭಕ್ತಾದಿಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲ ಭಕ್ತಾದಿಗಳು ಈ ಒಂದು ಅಯೋಧ್ಯೆ ರಾಮರಾಜ್ಯನ ಮರುಸ್ಥಾಪಿಸಲಿ ಅನ್ನೋದು ಎಲ್ಲರ ಆಶಯ, ನಮ್ಮ ಆಶಯನು.